ಸ್ವರ್ಣ ಭಾರತ್ ಸಂಸ್ಥೆಯ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಡಾಕ್ಟರ್ ರಜನಿ ಸಂತೋಷ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 101 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನು ಗುರುತಿಸಿ ಸ್ವರ್ಣ ಭಾರತ್ ಸಂಸ್ಥೆಯ ವತಿಯಿಂದ ಮಹಿಳಾ ರತ್ನ ಪ್ರಶಸ್ತಿ 2025 ನೀಡಿ ಗೌರವಿಸಲಾಯಿತು. ವಿಶೇಷವಾಗಿ ಕಾರ್ಯಕ್ರಮವನ್ನು ನಮ್ಮ ಭಾರತದ ವೀರಪುತ್ರಿ ಸುನೀತಾ ವಿಲಿಯಮ್ಸ್ ರವರಿಗೆ ಅರ್ಪಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀ ಆರ್.ವಿ. ಮಮತಾ ಸಮಾಜ ಸೇವಕರು, ಲೋಕಾಯುಕ್ತ ಮಾಜಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ರವರು, ಶ್ರೀ ರಂಗಪ್ಪ ಎಸಿಪಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಖ್ಯಾತ ನಿರೂಪಕಿ ಶ್ರೀಮತಿ ಸುಕನ್ಯಾ, ಚಿತ್ರನಟಿ ಕಾವ್ಯ ಶಾ, ಶ್ರೀ ವಿಶ್ವ ಕೀರ್ತಿ, ಮಾನವನ ಹಕ್ಕುಗಳ ಆಯೋಗ ಹಾಗೂ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆಯ ಬೆಂಗಳೂರು ಅಧ್ಯಕ್ಷರು ಶ್ರೀ ವಿಜಯ್ ಕುಮಾರ್ ಸಮಾಜ ಸೇವಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದರು. ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ, ಯಾಕೆಂದರೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಒಂದು ಜವಾಬ್ದಾರಿಯನ್ನು ಇವತ್ತು ಸಂತೋಷ್ ಅವರು ನಿಭಾಯಿಸಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಸಮಾಜದಲ್ಲಿ ತಪ್ಪು ಮಾಡಿದ್ದವರನ್ನ ಬಹಿಷ್ಕರಿಸುವುದು ಕೂಡ ಸಮಾಜದ ಜವಾಬ್ದಾರಿ ಆಗಿತ್ತು. ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಮನೆ ಹತ್ರ ಹೋಗಬೇಡ ಅಂತ. ಅದು ಕೋರ್ಟ್ ಶಿಕ್ಷೆ ಅಲ್ಲ, ಸಮಾಜದ ಶಿಕ್ಷೆ ಆಗಿತ್ತು. ಅದರಿಂದ ಅಂದು ತಪ್ಪು ಮಾಡೋಕ್ಕೆ ಜನರು ಹೆದರ್ತಾ ಇದ್ರು. ಯಾಕಂದರೆ ಆ ಶಿಕ್ಷೆ ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ನನ್ನ ಕುಟುಂಬದ ಸದಸ್ಯರಿಗೂ ಕೂಡ ಆಗ್ತಾ ಇತ್ತು. ಅದರಿಂದ ಸಮಾಜದಲ್ಲಿ ತಪ್ಪು ಮಾಡುವವರ ಸಂಖ್ಯೆ ಕಮ್ಮಿ ಆಗಿತ್ತು. ಯಾಕಂದರೆ ಸಮಾಜದ ಭಾವನೆಯಿಂದ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಬಿಡ್ರಿ, ಅವನು ಮುಂಚೆ ಅವನು ತಿನ್ನಲ್ಲ, ಇನ್ನೊಬ್ಬರಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಆ ಹಿನ್ನೆಲೆಯಲ್ಲಿ ಅಂಥ ಸಮಾಜದ ಭಾವನೆ ಇದ್ದರೂ ಕೂಡ ಸಂತೋಷ್ ಅವರು ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಸಮಾಜದ ಜವಾಬ್ದಾರಿಯನ್ನು ಅವರು ನಿಭಾಯಿಸಿದ್ದಾರೆ. ನನ್ನ ಒಂದು ಕಿವಿ ಮಾತು, ಇವತ್ತು ಸಮಾಜದ ಇವರಿಗೆ ಸನ್ಮಾನ ಮತ್ತು ಪ್ರಶಸ್ತಿ ಪಡೆದವರಲ್ಲಿ ನಿಮ್ಮ ಮೇಲೆ ಜನರಿಗೆ ಜಾಸ್ತಿ ನಂಬಿಕೆ ಇರ್ತದೆ. ಆದ್ದರಿಂದ ಆ ನಂಬಿಕೆಯನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮದಾಗಿದೆ. ಜನರು ನಿಮ್ಮನ್ನು ಹೆಮ್ಮೆಯಿಂದ ಕಾಣ್ತಾರೆ. ಆದ್ದರಿಂದ ದಯವಿಟ್ಟು ತಪ್ಪು ಮಾಡಬೇಡಿ. ಇಂಥ ಒಂದು ಪ್ರಶಸ್ತಿ ಕಾರ್ಯಕ್ರಮದಿಂದ 2 ಸಂದೇಶಗಳು ಸಮಾಜಕ್ಕೆ ಹೋಗುತ್ತದೆ. ಒಂದು, ಇವತ್ತು ಪ್ರಶಸ್ತಿ ಪಡೆದವರಲ್ಲಿ ಹೆಚ್ಚಿನ ಹುರುಪು ಬರಬಹುದು. ನಾನು ಒಳ್ಳೆ ಕೆಲಸ ಜಾಸ್ತಿ ಮಾಡಿದರೆ ನನಗೆ ತಿರ್ಗ ಹೆಚ್ಚಿನ ಸನ್ಮಾನ ಬರಬಹುದು ಅನ್ನುವ ಹಿನ್ನೆಲೆಯಲ್ಲಿ ಆ ಹುರುಪು ಬರಬಹುದು. ಅದೇ ರೀತಿ ಇವತ್ತಿನ ಸನ್ಮಾನದ ವಿಚಾರ ಕೇಳಿಕೊಂಡವರಲ್ಲಿ ನೋಡಿದವರಲ್ಲಿ ಕೂಡ ಹೆಚ್ಚಿನ ಹುರುಪು ಬರಬಹುದು. ನಾನು ಕೂಡ ಒಳ್ಳೆ ಕೆಲಸ ಮಾಡಿದರೆ ಸಮಾಜದಲ್ಲಿ ನನ್ನನ್ನು ಗುರುತಿಸಿ ನನಗೆ ಪ್ರಶಸ್ತಿ ಬರಬಹುದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಾನು ಸ್ವರ್ಣ ಭಾರತ್ ಫೌಂಡೇಶನ್ ಕಡೆಯಿಂದ ಇದು 2ನೇ ಸಲ ಅವಾರ್ಡ್ ತೊಗೊಳ್ತಾ ಇದ್ದೀನಿ. ತುಂಬ ಖುಷಿಯಾಗಿದೆ. ಈ ಅವಾರ್ಡನ್ನು ನಮ್ಮ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ.
ಥ್ಯಾಂಕ್ ಯು. ನನ್ನ ಹೆಸರು ಮಂಜುಳಾ ಅಂತ, ಇಂದಿರಾನಗರ ಪೊಲೀಸ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ಡಾಕ್ಟರ್ ಸಂತೋಷ್ ಸರ್ ನನಗೆ ಮೆಸೇಜ್ ಮಾಡಿ ನಿಮ್ಮ ಮಹಿಳಾ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದೀರ ಅಂದಾಗ ನಂಗೆ ತುಂಬ ಎಕ್ಸೈಟ್ ಇದೆ. ನಮ್ಮ ಸರ್ವಿಸ್ ಗುರುತಿಸಿ ಮತ್ತು ನಮ್ಮ ಕೆಲಸನ ಗುರುತಿಸಿ ನಮಗೆ ಈ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ. ಈ ಸ್ವರ್ಣ ಭಾರತ್ ಫೌಂಡೇಶನ್ಗೆ ತುಂಬ ಚಿರಋಣಿ, ಯಾಕಂದರೆ ಈ ದಿನ ನಮಗೆ ಈ ಅವಾರ್ಡ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ಈ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ತುಂಬ ಖುಷಿ ಆಗ್ತಾಯಿದೆ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ ರಾಜ್ ಅಂತ. ಸ್ವರ್ಣ ಭಾರತ್ ಫೌಂಡೇಶನ್ ಕಡೆಯಿಂದ ಒಂದು 3-4 ವರ್ಷಗಳಿಂದ ಈ ಪ್ರಶಸ್ತಿಯನ್ನು ತಗೋತಾ ಬಂದಿದ್ದೀನಿ. ತುಂಬ ಖುಷಿಯಾಗುತ್ತೆ. ಎಲ್ಲ ಮಹಿಳೆಯರಿಗೆ ಗೌರವ ಕೊಡೋದ್ರಿಂದ ಹಿಡಿದು ಸಾಧಕಿಯರನ್ನ ಗುರುತಿಸಿ ಈ ಅವಾರ್ಡನ್ನು ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಭಾರತಿ ಅಂತ, ಈಸ್ಟ್ ಡಿವಿಷನ್ ವುಮೆನ್ಸ್ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸರಿ ನಾವು ಕೆಲಸದ ಒತ್ತಡದಲ್ಲಿ ತುಂಬ ಸ್ಟ್ರೆಸ್ ಆಗಿರ್ತೀವಿ. ಸೊ ಈ ಥರ ಕೆಲಸ ಮಾಡಿ ಸಾಕಾಗಿರುತ್ತೆ. ಅಂಥದ್ರಲ್ಲಿ ನಮ್ಮ ಕೆಲಸನ ಗುರುತಿಸಿ ಇದೊಂದು ಅಪ್ರಿಸಿಯೇಷನ್ ಕೊಟ್ಟಾಗ ನಮಗೂ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಬರುತ್ತೆ. ಮನೇನ ಬ್ಯಾಲೆನ್ಸ್ ಮಾಡ್ತೀವಿ. ಚೀಫ್ ಗೆಸ್ಟ್ ಎಲ್ಲ ಹೇಳಿದ ಥರ ಮನೆಯಲ್ಲೂ ಕೂಡ ಅದೇ ಥರ ಅಪ್ರಿಸಿಯೇಷನ್ ಸಿಕ್ಬಿಟ್ರೆ ಇನ್ನೂ ಚೆನ್ನಾಗಿರ್ತೀವಿ. ಸೊ ಅದರಲ್ಲಿ ನಾನು ತುಂಬ ಲಕ್ಕಿ ಅನಿಸುತ್ತೆ. ಯಾಕಂದರೆ ಫ್ಯಾಮಿಲಿನಲ್ಲಿ ತುಂಬ ಸಪೋರ್ಟ್ ಇರೋದ್ರಿಂದ ಅಟ್ ದಿ ಏಜ್ ಆಫ್ 50 ನನಗೆ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಜೀವನ ನಡೆಸ್ತಾ ಇದ್ದೀನಿ. ಮತ್ತು ಪ್ರೊಫೆಷನಲ್ಲೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಅಲ್ಲದೆ ಈ ಥರ ಗುರುತಿಸಿ ಕೊಟ್ಟಿರೋವಂಥ ಸ್ವರ್ಣ ಭಾರತ್ ಸಂಸ್ಥೆಯವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೆಸರು ರೇಖಾ ಅಂತ ಹೇಳಿ, ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಸಾಧನೆ ಗುರುತಿಸಿ ಸಂತೋಷ್ ಸರ್ಗೆ ತುಂಬ ಧನ್ಯವಾದಗಳು. ಈ ಅವಾರ್ಡ್ ಕೊಡೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. Very happy to receive this award. Special thank to Santosh sir giving this opportunity. Thank you. ಹೆಸರು ಸನ್ನು ಲಕ್ಷ್ಮಿ ಅಂತ. ಸೊ ನನಗೆ ಅವಾರ್ಡ್ ಸಿಕ್ಕಿದೆ. ನಾನು ಸೋಷಿಯಲ್ ಸರ್ವೀಸು ಮತ್ತು ಹ್ಯೂಮನ್ ರೈಟ್ಸಲ್ಲಿದ್ದೀನಿ. ಸೊ ನನಗೆ ಸ್ವರ್ಣ ಭಾರತ್ ಕಡೆಯಿಂದ ಅವಾರ್ಡ್ ಇದು ಸೆಕೆಂಡ್ ಟೈಮು ನನಗೆ ಇನ್ವೈಟ್ ಮಾಡಿ ಅವಾರ್ಡ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸ್ವರ್ಣ ಭಾರತ್. ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಸಂತೋಷ್ ಅವ್ರಿಗೆ. ಎಲ್ಲ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗೋ ಥರ ಎಂಪವರ್ಮೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವ್ರಿಗೆ. ಫೈನಾನ್ಷಿಯಲ್ ಫ್ರೀಡಮ್ ಎಂಪವರ್ಮೆಂಟ್ ಇದು ಪ್ರತಿಯೊಬ್ಬರು ಮನುಷ್ಯರಿಗೆ ಹಕ್ಕು. ಬಟ್ ಆ ಹಕ್ಕು ನನಗೆ ಸಿಗಿರಲಿಲ್ಲ. ತುಂಬ ವರ್ಷ ಆದಮೇಲೆ ಏಂಜಲಾಗಿ ಬಂತು ಓರಿಫ್ಲೇಮ್ ಕಡೆ. ಅಲ್ಲಿಂದ ನನಗೆ ಫಿನಾನ್ಷಿಯಲ್ ಫ್ರೀಡಮ್ ಮಾತ್ರ ಅಲ್ಲ, ಮಗನ್ನ ಓದಿಸಿ ಮನೆಯೂ ಕಟ್ಟೋಕ್ಕಾಯಿತು. ಆ್ಯಂಡ್ ಥ್ಯಾಂಕ್ ಯು ಸ್ವರ್ಣ ಭಾರತ್ ಫಾರ್ ರೆಕಗ್ನೈಸಿಂಗ್ ಮಿ ಫಾರ್ ದಿಸ್ ಅಚೀವ್ಮೆಂಟ್ ಆ್ಯಂಡ್ ಎಂಪವರಿಂಗ್ ಮಿ ಟು ಎಂಪವರ್ ಮೆನಿ ಮೋರ್ ವುಮೆನ್ ಆಲ್ಸೋ. ಥ್ಯಾಂಕ್ ಯು.